ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದೊಳಗೆ ಹೆಣ್ಣು ಒಪ್ಸೋದನ್ನು ನೋಡಿದ್ವಿ. ಹಂಗೆ ಎಲ್ಲರೂ ಭಾವುಕರು ಆಗಿದ್ರು. ಈ ವಿಡಿಯೋ ನೋಡಿ ಎಷ್ಟೊಂದು ಜನ ಭಾವುಕರಾಗಿದ್ರಿ ಅಂತ ಹೇಳಿ ನಂಗೆ ಪರ್ಸ್ನಲಿ ಮೆಸೇಜ್ ಮಾಡಿದ್ರಿ. ಇನ್ನು ಇವತ್ತಿನ ವಿಡಿಯೋದೊಳಗೆ ಗಜ ಪೂಜೆನ ನವ ದಂಪತಿಗಳು ಹೆಂಗೆ ಮಾಡಿದ್ರು ಅನ್ನೋದನ್ನು ತೋರಿಸ್ತೀನಿ. ಹೆಣ್ಣು ಒಪ್ಪಿಸ್ಬೇಕಾದ್ರೆ ಮದುಮಗಳ ತಂದೆ ತಾಯಿ ಹೇಳಿದರು, ನಮ್ಮ ಮಗಳನ್ನ ಚೆಂದಾಗಿ ನೋಡ್ಕೋರಿ. ಅದಕ್ಕೆ ವರನ ತಂದೆ ತಾಯಿನೂ ಹೇಳ್ತಾರೆ, ನೀವೇನೂ ಕಾಳಜಿ ಮಾಡಬೇಡ್ರಿ, ನಮ್ಮ ಮಗಳು ಅಂಥೇಳಿ ನಾವು ನೋಡ್ಕೋತೀವಿ ಅಂಥೇಳಿ ಇದನ್ನೆಲ್ಲ ನಾವು ನೋಡಿದ್ವಿ. ಆದ್ರೆ ಈಗ ಮಾಡಿಸುವಂಥ ಗಜ ಪೂಜೆ ಒಳಗೆ ಗಂಡ ಹೆಂಡತಿ ಅಂದ್ರೆ ನವ ದಂಪತಿಗಳು ಇಬ್ಬರು ಹೊಂದಾಣಿಕೆಯಿಂದ ಇರಬೇಕು. ಇಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಬದುಕಬೇಕು. ಅದನ್ನೆಲ್ಲ ತಿಳಿ ಹೇಳುವುದ ಈ ಗಜ ಪೂಜೆ. ಇಲ್ಲೇನು ಮಾಡ್ತಾರಂದ್ರೆ ಅಚಾರು 2 ಆನೆಗಳ ಚಿತ್ರವನ್ನು ಬಿಡಿಸಿರ್ತಾರೆ. ಒಂದು ಅಕ್ಕಿಯಿಂದ, ಇನ್ನೊಂದನ್ನು ಉಪ್ಪಿನಿಂದ ಬಿಡಿಸಿರ್ತಾರೆ. ಇಲ್ಲೇ ಅಕ್ಕಿ ಸಾತ್ವಿಕ ಗುಣವನ್ನು ಸೂಚನೆ ಮಾಡಿದ್ರೆ ಉಪ್ಪು ತಾಮಸದ ಗುಣವನ್ನು ಸೂಚಿಸ್ತದೆ. ಈ ತಾಮಸ ಇರುವಂಥ ಉಪ್ಪಿನ ಆನೆ ಕ್ರೋಧವನ್ನು ಸೂಚನೆ ಮಾಡುತ್ತೆ. ಇದರೊಳಗೆ ಮದುಮಗಳನ್ನು ಉಪ್ಪಿನ ಆನೆ ಹತ್ರ ನಿಲ್ಲಿಸ್ತಾರೆ ಮತ್ತು ಅದರ ವಿರುದ್ಧವಾಗಿ ಅಕ್ಕಿ ಆನೆ ಚಿತ್ರವನ್ನು ಬಿಡಿಸಿರ್ತಾರೆ. ಅಲ್ಲೇನಂದ್ರೆ ಮದುಮಗನನ್ನು ನಿಲ್ಲಿಸ್ತಾರೆ. ಆಮೇಲೆ ಹೇಳ್ತಾರೆ, ಮುಂದೆ ಜೀವನದೊಳಗೆ ಯಾವುದೇ ಒಂದು ಕಾರಣಕ್ಕೂ ಹೆಂಡತಿಗೆ ಸಿಟ್ಟು ಮಾಡ್ಕೊಂಡಾಗ ಅಥವಾ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಬೇಜಾರಾದಾಗ ಆ ಟೈಮ್ ಒಳಗೇನಂದ್ರೆ ಅಕ್ಕಿ ಆನೆ ಮೇಲೆ ನಿಂತಿರುವಂಥ ಮದುಮಗ ನೀನು ಸಾತ್ವಿಕ ಗುಣವನ್ನು ಹೊಂದಿರುವಂಥವನು. ಆ ಸಮಯದೊಳಗೆ ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆಕಿ ಸಿಟ್ಟನ್ನು ಮತ್ತು ಬೇಜಾರನ್ನು ಕಡಿಮೆ ಮಾಡಿ ನೀನು ಸಾತ್ವಿಕ ಗುಣದ ಹತ್ರ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಆಮೇಲೆ ಮದುಮಗ ಹ್ಞೂ ಅಂತಾನೆ. ಅದಾದಮೇಲೆ ಅಪೋಸಿಟ್ ಡೈರೆಕ್ಷನಿಗೆ ಕಳಿಸ್ತಾರೆ. ಅಂದ್ರೆ ಮದುಮಗನ ಸ್ಥಾನದೊಳಗೆ ಮದುಮಗಳು ಬರ್ತಾಳೆ, ಮದುಮಗಳ ಸ್ಥಾನದೊಳಗೆ ಮದುಮಗ ಹೋಗ್ತಾನೆ. ಈಗ ಮದುಮಗ ಉಪ್ಪಿನ ಆನೆ ಹತ್ರ ನಿಂತಿರ್ತಾನೆ ಮತ್ತು ಮದುಮಗಳು ಅಕ್ಕಿ ಆನೆ ಹತ್ರ ನಿಂತಿರ್ತಾಳೆ. ಆಗ ಮತ್ತೆ ಆಚಾರು ಅದನ್ನು ಹೇಳ್ತಾರೆ, ಗಂಡನಿಗೇನಾದರೂ ಮನಸ್ಸಿಗೆ ಬೇಜಾರಾದಾಗ ಅಥವಾ ವರ್ಕ್ ಪ್ರೆಷರು ಯಾವುದೋ ಕಾರಣಕ್ಕೂ ಗಂಡನಿಗೆ ಸಿಟ್ಟು ಬಂದಾಗ ಸಾತ್ವಿಕ ಗುಣದೊಳಗಿರುವಂಥ ನೀನು ಆ ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಸಿಟ್ಟನ್ನು, ಅವನ ಬೇಜಾರಿಗೆ ಕಾರಣವನ್ನು ತಿಳ್ಕೊಂಡು ಅವನ ಸಮಾಧಾನ ಮಾಡಿ ಆ ಸಾತ್ವಿಕ ಗುಣದ ಹತ್ರ ಕರ್ಕೊಂಡು ಬರಬೇಕು ಅಂತ ಮದುಮಗಳಿಗೆ ಹೇಳ್ತಾರೆ. ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡೋದು, ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಬೇಕು. ಇಬ್ಬರೊಳಗೆ ಒಬ್ಬರು ಅರ್ಥ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಇದ್ರ ಹೇಳ್ತದೆ. ಇಬ್ಬರು ಸಿಟ್ಟು ಮಾಡಿಕೊಂಡ್ರೆ ಅದು ಭಾಳ ತ್ರಾಸಾಗ್ತದಲ್ಲ, ಹಾಗಾಗಿ ಇಬ್ಬರೊಳಗೆ ಒಬ್ಬರು ಶಾಂತರಾಗಬೇಕು, ಇನ್ನೊಬ್ಬರನ್ನ ಸಮಾಧಾನ ಮಾಡಬೇಕು. ಇದೇ ಇದ್ರ ಉದ್ದೇಶ. ಗಜಪೂಜೆ ಕೊನೆಗೆ ಇಬ್ಬರಿಗೂ ಸಾತ್ವಿಕ ಆನೆ ಹತ್ರನ ನಿಲ್ಲಿಸ್ತಾರೆ. ಮೊದಲ ಮದುಮಗಳ ಮನೆಯೊಳಗೆ ನಾಂದಿ ವಿಸರ್ಜನೆವಾಗ್ತದೆ. ಆಮೇಲೆ ಏನಾಗ್ತದಂದ್ರೆ ವರನ ಕಡೆಯವರು ವಧುವಿನ ಕಡೆಯವರಿಗೆ ಎಲ್ಲರಿಗೂ ಕುಂಕುಮ ಹಚ್ಚಿ ಆಹ್ವಾನ ಮಾಡ್ತಾರೆ. ನಮ್ಮ ಸೊಸೆನ ಮನೆ ತುಂಬಿಸ್ಕೊತೀವಿ, ಎಲ್ಲರೂ ಬರ್ರಿ ಅಂಥೇಳಿ ಅವ್ರಿಗೆ ಕರೀತಾರೆ. ಇದಕ್ಕೆ ಮದುಮಗಳು ಗೃಹ ಪ್ರವೇಶ ಮಾಡ್ತಾಳಂತನೂ ಕರೀತಾರೆ. ಫಸ್ಟ್ ಮನೆ ಹೊಸ್ಲಿಗೆ ಹೂಗಳಿಂದೆಲ್ಲ ಅಲಂಕಾರ ಮಾಡಿದ್ರು. ಆಮೇಲೆ ಹೊಸ್ಲ ಮೇಲೆ ಸೇರಿಟ್ಟು ಅದರೊಳಗೆ ಅಕ್ಕಿ, ಬೆಲ್ಲ ಮತ್ತು ಅದ್ರ ಮೇಲೆ ಕಾಯಿನ್ ಇಟ್ಟು ಎಲ್ಲ ರೆಡಿ ಮಾಡಿದರು. ಮದುಮಕ್ಕಳು ಬಂದ ಮೇಲೆ ಗಂಡಿನ ಮನೆ ಕಡೆಯವರು ಮದುಮಗಳು ಬರೋ ಸಮಯಕ್ಕೆ ಮಂಗಳವಾದ್ಯಗಳನ್ನು ಬಾರಿಸ್ತಾರೆ. ಶುಭ ಮುಹೂರ್ತದೊಳಗೆ ಮದುಮಗಳು ತನ್ನ ಬಲಗಾಲಿನಿಂದ ಸೇರನ್ನು ಒದ್ದು ಫಸ್ಟ್ ಬಲಗಾಲಿಟ್ಟು ಗಂಡನ ಮನೆಯೊಳಗೆ ಬರ್ತಾಳೆ. ಆಮೇಲೆ ಆರತಿ ಮಾಡಿ ನವ ದಂಪತಿಗಳನ್ನು ಒಳಗೆ ಕರ್ಕೊಂಡ್ರು. ಕಂಕಣ ದುಂಡು ಕರದಲೆ ಹೊಳೆಯುತ್ತ, ಹರಳಿ ಕಂಕಣ ದುಂಡು ಕರದಲೆ ಹೊಳೆಯುತ್ತ, ಸರಗಿಸಲವು ಚಂದ್ರಹಾರಗಳೆಳೆಯುತ್ತ ಬಾರೆ ನಮ್ಮನಿ ತನಕ, ದೇವಿ ಬಾರೆ ನಮ್ಮನಿ ತನಕ. ಮಂದ ಗಮನೆ ನಿನಗೆ ವಂದಿಸಿ ಬೇಡುವೆ, ಮಂದ ಗಮನೆ ನಿನಗೆ
ಸಾಕ್ಷಾತ್ ಮಹಾಲಕ್ಷ್ಮಿನ ಸೊಸಿ ರೂಪದೊಳಗೆ ಮನೆಗೆ ಬರ್ತಾಳ. ಮನೆಗೆ ಸುಖ, ಶಾಂತಿ, ಸಮೃದ್ಧಿಯನ್ನೆಲ್ಲ ತಗೊಂಡು ಬರ್ತಾಳ ಅನ್ನೋದು ನೋಡ್ರಿ. ಆಮೇಲೆ ಮದುಮಗಳ ಕಡೆಯಿಂದ ಒಗಟು ಹೇಳಿಸ್ತಾರೆ ನೋಡ್ರಿ, ಗಂಡನ ಹೆಸರು ಹೇಳಿ. ಮನೆ ತುಂಬಿಸ್ಕೊಳ್ಳೋದೆಲ್ಲ ಆದಮೇಲೆ ನವ ದಂಪತಿಗಳ ಕೈಯಿಂದ ಕುಲದೇವ್ರ ಫೋಟೋಗೆ ನಮಸ್ಕಾರ ಮಾಡಿಸ್ತಾರೆ. ಅಲ್ಲೇ ನಾಂದಿ ಕಲಶ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲೂ ನಮಸ್ಕಾರ ಮಾಡಿಸ್ತಾರೆ. ಆಮೇಲೆ ಮದುಮಗಳ ಕೈಯಿಂದ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಸ್ತಾರೆ. ಆಮೇಲೆ ಮದುಮಕ್ಕಳನ್ನು ಕೂಡಿಸ್ತಾರೆ. ಅವ್ರ ಮುಂದೆ ಒಂದು ತೊಟ್ಲ ಇಟ್ಟಿರ್ತಾರೆ. ಕೆಲವೊಂದು ಮನೆತನದೊಳಗೆ ಮದುಮಗಳ ಹೆಸರನ್ನು ಚೇಂಜ್ ಮಾಡ್ತಾರೆ, ಅಂದರೆ ಹೊಸ ಹೆಸರಿಡ್ತಾರೆ. ಇನ್ನೊಂದು ಕೆಲವೊಂದು ಮನೆತನದೊಳಗೆ ಹೆಸರಿಡೋ ಪದ್ಧತಿ ಇರುವುದಿಲ್ಲ, ಅದು ಅವ್ರವ್ರ ಮನೆತನಕ್ಕೆ ಬಿಟ್ಟಿದ್ದು. ಇಲ್ಲೇ ಮದುಮಗಳಿಗೆ ಹೊಸ ಹೆಸರಿಟ್ರು. ಒಂದು ಬೆಳ್ಳಿ ತಟ್ಟಿ ಒಳಗೆ ಅಕ್ಕಿ ಹಾಕಿರ್ತಾರೆ. ಅದ್ರ ಮೇಲೆ ಬಂಗಾರದ ಉಂಗುರನೋ ಅಥವಾ ಅಡ್ಕಿ ಬೆಟ್ಟದಿಂದ ಆಚಾರೆಲ್ಲ ಹೇಳ್ತಾರೆ ಏನೇನು ಬರಿಬೇಕಂತ ಹೇಳಿ. ಕುಲದೇವ್ರ ಹೆಸರು, ಇಷ್ಟ ದೇವ್ರ ಹೆಸರು, ಹಿಂಗೆ ಎಲ್ಲ ಬರೆಸಿದಾದ್ಮೇಲೆ ಹೊಸ ಹೆಸರು ಏನು ಇಡ್ಬೇಕಂತ ಮಾಡಿರ್ತಾರಲ್ಲ ಆ ಹೆಸರನ್ನು ಅದರೊಳಗೆ ಬರೀತಾನೆ ಮದುಮಗ. ಆಮೇಲೆ ಮದುಮಗಳಿಗೇನು ಹೊಸ ಹೆಸರು ಇಟ್ಟಿರ್ತಾರಲ್ಲ ಅದನ್ನು ಮದುಮಗ ಜೋರಾಗಿ ಎಲ್ಲರಿಗೂ ಕೇಳಿಸುವಂಗೆ ಹೇಳ್ತಾನೆ. ಆಮೇಲೆ ಸೊಸಿಗಂತೇನು ಬಂಗಾರದ ಒಡವೆಗಳನ್ನು ಮಾಡಿಸಿರ್ತಾರಲ್ಲ ಅದನ್ನೆಲ್ಲನೂ ಸೊಸಿಗೆ ಕೊಟ್ಟು ಕುಂಕುಮ ಹಚ್ಚಿ ಉಡಿ ತುಂಬ್ತಾರೆ. ಲಾಜ ಹೋಮದ ಟೈಮ್ನೊಳಗೆ ಮದುಮಗಳ ತಮ್ಮ ಅಥವಾ ಅಣ್ಣ ಇರ್ಬೇಕು ನೋಡ್ರಿ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಆದ್ರೆ ಈಗ ತೊಟ್ಲು ಪೂಜೆ ಮಾಡಿಸ್ಬೇಕಾದ್ರೆ ಮದುಮಗನ ತಂಗಿ ಅಥವಾ ಅಕ್ಕ ಇರಬೇಕು. ಮದುಮಕ್ಕಳ ಮುಂದೆ ಒಂದು ತೊಟ್ಲ ಇಟ್ಟಿರ್ತಾರೆ, ಅದರೊಳಗೆ ಒಂದು ಕೃಷ್ಣನ ಮೂರ್ತಿ ಇಟ್ಟಿರ್ತಾರೆ. ತೊಟ್ಲು ಪೂಜೆ ಅದೆಲ್ಲ ಮಾಡಿಸ್ತಾರೆ. ಆಮೇಲೆ ಸೋದರತ್ತೆ ಅಂದರೆ ಮದುಮಗನ ಅಕ್ಕ ಅಥವಾ ತಂಗಿ ಏನಿರ್ತಾರಲ್ಲ ಅವರು ಸೋದರತ್ತೆ, ಆ ಸೋದರತ್ತಿ ಕಡೆಯಿಂದ ಆ ಕೂಸಿಗೆ ಅಂದರೆ ಕೃಷ್ಣನ ಅಲ್ಲಿ ಕೂಸಿನ ರೂಪದೊಳಗೆ ಅಂತ ಹೇಳಿ ತಿಳ್ಕೊಂಡು ಆ ಕೂಸಿಗೆ ಹೆಸರಿಡಿಸ್ತಾರೆ. ಇದು ಹೆಸರಿಡೋದನ್ನು ನೋಡೋದ ಒಂಥರ ಚಂದ ಇರ್ತದೆ ನೋಡ್ರಿ. ಇದ್ರ ಜೊತೆಗೆ ಸಂಬಂಧಗಳು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತದೆ. ಅಣ್ಣನಿಗೆ ತಂಗಿನೂ ಬೇಕು, ಅಕ್ಕನೂ ಬೇಕು, ಅದೇ ರೀತಿ ಒಂದು ಹೆಣ್ಮಗಳಿಗೆ ಅಣ್ಣನೂ ಬೇಕು, ತಮ್ಮನೂ ಬೇಕು. ಹಿಂಗೆ ಸಂಬಂಧಗಳ ಒಂದು ಬೆಲೆಯನ್ನು ಈ ಒಂದು ಪದ್ಧತಿಗಳ ಮೂಲಕ ನಮಗೆಲ್ಲ ತಿಳಿಸ್ತದೆ ನೋಡ್ರಿ. ವಧುವಿನ ಕಡೆ ಏನು ಬಂದಿರ್ತಾರಲ್ಲ ಅವರಿಗೆಲ್ಲನೂ ಕೂಡಿಸಿ ಪಾನಕ ಅದೇನೇನು ಮಾಡಿರ್ತಾರೆ ಅದನ್ನೆಲ್ಲ ಕೊಡ್ತಾರೆ ನೋಡ್ರಿ ಲಾಸ್ಟ್. ಆಮೇಲೆ ನವ ದಂಪತಿಗಳ ಕೈಯಿಂದ ಫಲದಾನ ಅವನ್ನೆಲ್ಲ ಮಾಡಿಸ್ತಾರೆ ನೋಡ್ರಿ. ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಲಗ್ನದ್ದೆಲ್ಲ ಪದ್ಧತಿಗಳು ಏನೇನು ಮಾಡಬೇಕಾಗಿದ್ದು ಎಲ್ಲ ಮುಗ್ದು ನೋಡ್ರಿ. ಹೆಂಗೆ ಅನ್ನಿಸ್ತೋ ನಿಮ್ಗೆ ಇವೆಲ್ಲ ಮದ್ವೆ ಸೀರೀಸ್ದು ವಿಡಿಯೋಗಳನ್ನು ನೋಡಿ? ಎಲ್ಲ ಆದಮೇಲೆ ರಿಸೆಪ್ಷನ್ ಇತ್ತು. ಇದು ನಮ್ಮ ಫ್ಯಾಮ್ಲಿ ಫೋಟೋ ನೋಡ್ರಿ. ಇಲ್ಲೇ ಎಷ್ಟೊಂದು ಜನ ಇನ್ನೂ ಬಂದಿಲ್ಲ ಮದುವೆಗೆ. ದೊಡ್ಡ ಕುಟುಂಬ ನೋಡ್ರಿ. ಈ ಕುಟುಂಬದೊಳಗೆ ಎಷ್ಟು ಜನ ಅಂತಂದ್ರೆ ಎಲ್ಲರೂ ಸೇರಿದ್ರೆ ಹೊರಗಿನ ಮಂದಿನ ಕರೆಯೋ ಅವಶ್ಯಕತೆನೇ ಇರೋಂಗಿಲ್ಲ, ಅಷ್ಟು ದೊಡ್ಡ ಕುಟುಂಬ ಇದು. ನಾವೆಲ್ಲ ಕುಟುಂಬದವರೆಲ್ಲ ಸೇರಿ ನವ ದಂಪತಿಗಳಿಗೆ ವಿಶ್ ಮಾಡಿದ್ವಿ. ಹಂಗೆ ನೀವೆಲ್ಲನೂ ನಮ್ಮ ಕುಟುಂಬದವ್ರಿದ್ದಂಗನ, ಹಾಗಾಗಿ ನೀವೆಲ್ಲನೂ ನಮ್ಮ ನವ ದಂಪತಿಗಳಿಗೆ ವಿಶ್ ಮಾಡಿರಿ. ಅವರ ಮುಂದಿನ ವೈವಾಹಿಕ ಜೀವನ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಕೂಡಿರಲಿ ಅಂಥೇಳಿ ಆಶೀರ್ವಾದನ ಮಾಡಿರಿ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದೊಳಗೆ ಮತ್ತೆ ಬರ್ತೀವಿ ನಾವೆಲ್ಲರೂ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ಎಲ್ಲ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.